ಮನಸ್ಸು ತುಂಬಾ ಉಲ್ಲಾಸ ಆಗ್ತಾ ಇದೆ. ಏನೋ ಒಂದು ರೀತಿಯಾದಂತಹ ಶಾಂತಿ, ನೆಮ್ಮದಿ ನಮಗೆ ಕಾಣಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೋಮಶೇಖರ್ ಶಾಸ್ತ್ರಿ ಯೂಟ್ಯೂಬ್ ಚಾನಲ್. ಈ ದಿನ ಉಳಿಯಾರ್ ಹತ್ರ ಇರುವಂತಹ ಬೋರನ್ ಕಣಿವೆ ಎಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಬಂದಿದೀವಿ. ಇದನ್ನ ಸಾಯಿಧಾಮ ಅಂತಾನು ಹೇಳ್ತಾರೆ. ಇದು ಪ್ರವಾಸಿಗರ ತಾಣ. ನೋಡಿ, ಇಲ್ಲಿ ಫಸ್ಟ್ ಶ್ರೀ ಸಾಯಿ ಮುಖ್ಯ ದ್ವಾರದಲ್ಲಿರುವಂತಹ ಶ್ರೀ ಸಾಯಿಬಾಬಾ ಅವ್ರನ್ನ ನೋಡ್ಬೋದು ನೀವು. ನೋಡಿ, ಶ್ರೀ ಸಾಯಿಬಾಬಾ ಅವ್ರನ್ನ ವಿಗ್ರಹ ಇದೆ. ಪೂಜೆ ಆಲ್ರೆಡಿ ಆಗಿದೆ. ಬಾಬಾ ಅವ್ರಿಗೆ ಬಿಸ್ಕೆಟ್ ಇಷ್ಟ ಅಂತ ಹೇಳಿ ಎಲ್ರು ಅಲ್ಲಿ ತಟ್ಟೆಯಲ್ಲಿ ಹಾಕಿ ಹೋಗಿದ್ದಾರೆ. ಹಾಗೆ ಈ ಕಡೆ ಬಂದ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಅವರ ಫೋಟೋ ಸಹ ಇದೆ. ಅದನ್ನು ಸಹ ನೀವು ನೋಡ್ಬೋದು. ಹಾಗೆ ಮುಖ್ಯ ದ್ವಾರದಿಂದ ರೈಟ್ ಸೈಡಿಗೆ ಬಂದ್ರೆ ಇಲ್ಲಿ ಪಾರ್ಕ್ ಸಹ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಫೋಟೋ ಶೂಟಿಂಗ್ ಸಹ ನಡೀತಾ ಇದೆ. ಈಗ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬಂದು ಫೋಟೋ ಶೂಟಿಂಗ್ ಮಾಡ್ಸೋದಾಗ್ಲಿ, ಅಥವಾ ಕೆಲವೊಬ್ರು ಹೊಸದಾಗಿ ಮದ್ವೆ ಆಗ್ತಿರೋ ಅಂತಹ ಗಂಡು ಹೆಣ್ಗಳು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಂಗ್ ಸಹ ಮಾಡ್ಬೋದು ಇಲ್ಲಿ. ನೋಡಿ, ಇದು ತುಂಬಾ ಚೆನ್ನಾಗಿದೆ ಪಾರ್ಕ್. ತುಂಬಾ ತಂಪಾಗಿದೆ. ಮತ್ತೆ ಇಲ್ಲೇ ಡೌನಿಗೆ ಬಂದ್ರೆ ಇಲ್ಲಿ ಟ್ರೆಡಿಷನಲ್ ಒಂದು ಹೌಸ್ ಸಹ ನೋಡ್ಬೋದು ನೀವು. ಹಾಗೆ ಇಲ್ಲಿ ಇನ್ನೊಂದು ನೋಡ್ಬೋದು, ರಾಧಾಕೃಷ್ಣ ಅವರ ಒಂದು ಸ್ಟ್ಯಾಚು ಇದೆ ನೋಡಿ. ಇಲ್ಲಿ ಒಂದ್ ವೇಳೆ ನೀರಿನ ಕನೆಕ್ಷನ್ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗೆ ನೀರ್ ಹರಿತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ತರ ಇದೆ. ಹಾಗೆ ಇಲ್ಲೊಂದು ಲೆಫ್ಟ್ ಸೈಡ್ಗೆ ಧ್ವನಿ ಅಂತ ಬರೆದಿದ್ದಾರೆ. ಅದ್ರೊಳಗಡೆ ಏನಿದೆ ಅಂತ ನೋಡುವ ಬನ್ನಿ. ನೋಡಿ, ಇಲ್ಲಿ ಅಗ್ನಿಕುಂಡ ಇದೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಅವರ ಫೋಟೋ ಮತ್ತೆ ಶಿಲೆಯ ಸಾಯಿಬಾಬಾ ಅವರ ವಿಗ್ರಹ ಕೂಡ ಇದೆ. ಅವರ ಪಾದಗಳಿದೆ. ಸಾಯಿಬಾಬಾ ಅವರ ಫೋಟೋ ನೋಡ್ಬೋದು. ಅದೇ ದ್ವಾರದಿಂದ ಹೊರಗಡೆ ಬಂದ್ರೆ ಇಲ್ಲೂ ಸಹ ಒಂದು ಪಾರ್ಕ್ ಇದೆ. ಹಾಗೆ ನೋಡುವ ಏನಿದೆ ಅಂತ ಬನ್ನಿ. ಇಲ್ಲಿ ಗುರುಸ್ಥಾನ ಅಂತ ಬರೆದಿದ್ದಾರೆ. ಸಾಯಿಬಾಬಾ ಅವರ ಸ್ಟ್ಯಾಚು ಇಟ್ಟಿದ್ದಾರೆ. ಗುರುಸ್ಥಾನ ಅಂತ ಬರೆದಿದ್ದಾರೆ. ಇದೇನು ನೋಡುವ ಬನ್ನಿ. ಮಹಾಮನೆ ಬಸವಣ್ಣ ಅಂತ ಬರೆದಿದ್ದಾರೆ. ಇದು ಬಸವಣ್ಣನವರ ಸ್ಟ್ಯಾಚು ಇದೆ. ಬಸವಣ್ಣನವರಿಗೆ ಅವರ ಶಿಷ್ಯ ತನ್ನ ತೊಡೆಯ ಚರ್ಮದಲ್ಲಿ ಚಪ್ಪಲಿಗಳನ್ನ ಮಾಡಿ ಅವರಿಗೆ ಅರ್ಪಿಸುತ್ತಿರುವಂತಹ ದೃಶ್ಯ ನೋಡಿ. ಇವರು ಕಲ್ಯಾಣ ಗುಣಗಳೇ ಹೆಣ್ಣಾಗಿ ಹುಟ್ಟಿದಂತಹ ಕಲ್ಯಾಣಮ್ಮನವರು. ಇವರು ಸದ್ಭಕ್ತಿ ಸೀಮೆ ಪರಂಜ್ಯೋತಿ ಹರಳಯ್ಯನವರು. ತನ್ನ ತೊಡೆಯ ಚರ್ಮ ಭಾಗದಿಂದ ಚಪ್ಪಲಿಗಳನ್ನ ಮಾಡಿ ಶ್ರೀ ಮಹಾಮನೆ ಬಸವಣ್ಣನವರಿಗೆ ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಪರಂಜ್ಯೋತಿ ಹರಳಯ್ಯನವರು. ಒಂದ್ ಮರದ ಕೆಳಗಡೆ ಪಂಚಾಕ್ಷರಿ ಗವಾಯಿ ಅವ್ರನ್ನ ಸಹ ಸ್ಟ್ಯಾಚು ಇದೆ. ಅವರನ್ನು ಸಹ ನೋಡ್ಬೋದು. ಹಾಗೆ ಈ ಕಡೆ ಬಂದ್ರೆ ಕೃಷ್ಣ ಮತ್ತೆ ಅರ್ಜುನ ಅವರ ಪ್ರತಿಮೆ ಸಹ ನೋಡ್ಬೋದು. ನೋಡಿ, ಶ್ರೀಕೃಷ್ಣ ಅರ್ಜುನನಿಗೆ ಪ್ರವಚನ ನೀಡುವಂತಹದ್ದು. ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಪಾರ್ಕ್ ಇದೆ. ಬನ್ನಿ, ನಮ್ಮ ಮನೆ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ಒಮ್ಮೆ ನೋಡುವ. ಹಾಯ್ ಬ್ರದರ್, ಹೇಗನ್ನಿಸ್ತು ಈ ಸಾಯಿಧಾಮನ ನೋಡಿ ನಿಮ್ಗೆ? ರಿಯಲಿ ಇವತ್ತಿನ ಒಂದು ದಿನ ತುಂಬಾ ಸ್ಪೆಷಲ್. ಆ ಸಾಯಿಬಾಬನ ದರ್ಶನವನ್ನ ಮಾಡಿ ನಮಗೆ ಮನಸ್ಸು ತುಂಬಾ ಉಲ್ಲಾಸ ಆಗ್ತಾ ಇದೆ. ಏನೋ ಒಂದು ರೀತಿಯಾದಂತಹ ಶಾಂತಿ, ನೆಮ್ಮದಿ ನಮಗೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ನಮ್ಮ ತಂಗಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ 2 ಜನನು ಕೂಡ ಇಲ್ಲಿ ಬಂದಿದೀವಿ. ಟೋಟಲ್ ನಾವು 9 ಮೆಂಬರ್ಸ್ ಇಲ್ಲಿಗೆ ಬಂದಿದೀವಿ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಇವ್ನ್ ನೋಡಿ, ನಮ್ಮ ಮಗ ತರ್ಲೆ ಸಿಂಹ ಹೇಗ್ ಆಡ್ತಿದ್ದಾನೆ. ತುಂಬಾ ಭಯ ಪಡ್ತಾನೆ. ಈ ಜಾರ ಬಂಡಿಲ್ ಜಾರ್ಬೇಕು ಅಂತ ಈ ಪಾರ್ಕ್ ಹೇಗನ್ನಿಸ್ತು ನಿಮಗೆ? ಚಿಕ್ಕವರಾಗಿ
ಹಾಡ್ದಾಗ ನನಗೆ ಮಾತ್ರ ನಿನಗೆ ಏನಾದ್ರು ಹೇಳ್ಬೇಕು. ನಿಜಕ್ಕೂ ಕೂಡ ನಾನು ಆ life ಟ್ಯಾಕ್ಟರ್ ತುಂಬಾ ಫಸ್ಟ್ happy ಗೇರಿಗೆ ಆಗುತ್ತೆ. ಆಗುತ್ತೆ, ಸೆಕೆಂಡ್ ಮಕ್ಳ ಗೇರಿಗೆ ಜೊತೆ ಆಗುತ್ತೆ, ಥರ್ಡ್ ಗೇರಿಗೆ. ಮಕ್ಳಾಗೋದೇ ನಮ್ಮ ಸಂಸ್ಕೃತಿ ನೋಡಿ ಫ್ರೆಂಡ್ಸ್. ಲಿಖಿತ್ ಒಮ್ಮೆ ಕೂರು. ಎಸ್ ಹಾಡು. ನೋಡಿ ಇವನು ತುಂಬಾ ಧೈರ್ಯಶಾಲಿ, ಹಾ ಲೈಕ್ ಮಾಡ್ತಾನೆ. ಹೇಗಿದೆ ಲಿಖಿತ್? ನಮ್ಮ ಪುಟ್ಟ ಕಿಶನ್ ಶಾಸ್ತ್ರಿ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಈ ಕಡೆ ಹಂಜುತ್ತೆ. ಈ ಕಡೆ ನೋಡಿ, ನಮ್ಮ ಸ್ಲೈಡಿಂಗ್ ಅಲ್ಲಿ ಆಡ್ತಿದ್ದಾಳೆ. ನಮ್ಮ ಸ್ಲೈಡಿಂಗ್ ಅಲ್ಲಿ ಆಡ್ತಿದ್ದಾಳೆ. ನಮ್ಮ ಬಾ, ನಮ್ಮ ಅಯ್ಯೋ ಬಾ ಇವನ್ ಜೊತೆನೆ ಕೂತ್ಕೋತಿ. ಲೈಕ್ ಇಂಥ ಒಂದು ಸುಂದರವಾದ ಒಂದು ಪ್ಲೇಸ್ ನಮ್ಮ ತಾಲೂಕಲ್ಲಿ ಇದೇನದೇ ಒಂದು ಹೆಮ್ಮೆ. ಮಕ್ಳಿಗೆಲ್ಲ ತುಂಬಾ ಖುಷಿಯಾಗಿದೆ ಇವತ್ತು ಹೊರಗಡೆ ಕರ್ಕೊಂಡ್ ಬಂದಿರೋದು. ಸೊ ಈ ಸಾಯಿಧಾಮನ ನೋಡ್ಕೊಂಡು ಒಂದು ವೆಜ್ ರೆಸ್ಟೋರೆಂಟ್ ಡಾಬಾಗ್ ಹೋಗ್ಬೇಕು ಅನ್ಕೊಂಡಿದೀವಿ. ಸೊ ಅಲ್ಲಿ ಏನೇನ್ ಸಿಗುತ್ತೆ, ಹೌದು, ಪ್ಯೂರ್ ವೆಜ್ ಏನೇನಿದೆ ಅದೆಲ್ಲ ಸಂಪೂರ್ಣ ಸಸ್ಯಾಹಾರಿ ಒಂದು ಧಾಮನ ಹುಡುಕ್ತಾ ಇದೀವಿ. ಅಲ್ಲಿ ಹೋದಾಗ ಆ ರಿವ್ಯೂ ತೋರಿಸ್ತೀವಿ. ಹೌದು, ನೋಡಿ ಕುತ್ಕೊಂಡಾಗಿ ಟ್ರೈ ಮಾಡ್ತಿದ್ದಾನೆ ಈಗ ಕಿಶನ್ ಶಾಸ್ತ್ರಿ. ಒಂದ್ಸತಿ But ಇವ್ನು ಟ್ರ್ಯಾಕ್ಟರ್ ಸ್ವಲ್ಪ ಹಂಜು ಬರುತ್ತೆ. ನಮ್ಮ ಹಾಗೆ ನೋಡಿ, ನಮ್ಮ ಇಲ್ಲಿ ಅಯ್ಯೋ ಪಾಪ ಕಣಪ್ಪ, ಇವ್ರು ಕಥೆಗಳು ಕೇಳಕ್ಕೆ ಕೂತ್ಕೊಂಡ್ರ ಅಲ್ಲ. ಕಿತ್ತಾಕ್ಯ ಯಾವ ಐಸ್ ಕ್ರೀಮ್ ಏನು ಇಲ್ಲ. ಹಣೆ ಬೀಳ್ಸ್ ಹಾಗೆ ಇಲ್ಲಿ ಈ ಪಾರ್ಕ್ ಅಲ್ಲಿ ಸಮಾಜ ಸುಧಾರಕರ ಪ್ರತಿಮೆಗಳನ್ನ ಸಹ ನೋಡ್ಬೋದು. ಇಲ್ಲಿ ನೋಡಿ, ಇವರು ಸ್ವಾಮಿ ವಿವೇಕಾನಂದನವರು. ಇಡೀ ಭಾರತವನ್ನೇ ತನ್ನತ್ತ ಸೆಳೆದುಕೊಂಡಂತಹ, ಪಾಶ್ಚಾತ್ಯರನ್ನ ತನ್ನತ್ತ ಸೆಳೆದುಕೊಂಡಂತಹ ವೀರ ಸನ್ಯಾಸಿ ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು. ಏಳಿ ಎದ್ದೇಳಿ ಗುರುಮಿಟ್ಟುವವರೆಗೂ ನಿಲ್ಲದಿರಿ ಎಂದು ಪ್ರತಿಪಾದಿಸಿದಂತಹ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಒಂದು ಪ್ರತಿಮೆ ನೋಡಲಿಕ್ಕೆ ತುಂಬಾ ಸೊಗಸಾಗಿದೆ. ಇಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನು ಸಹ ನೋಡಬಹುದು. ಶಾಂತಿ ಮೂರ್ತಿಗಳಾಗಿ ಅಹಿಂಸೆಯನ್ನ ಪ್ರತಿಪಾದಿಸಿದಂತಹ ಮಹಾತ್ಮ ಗಾಂಧೀಜಿಯವರ ಸುಂದರವಾದ ಪ್ರತಿಮೆಯೊಂದಿಗೆ ಇಂದಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಶುಭ ದಿನ. ಧನ್ಯವಾದ.